ನಮ್ಮ ಮೆಟ್ರೋ ಪ್ರಯಾಣಿಕರೇ ಹುಷಾರ್ ಹುಷಾರ್ ಹುಷಾರ್. ಇನ್ ಮುಂದೆ ಮೆಟ್ರೋದಲ್ಲಿ ಹುಚ್ಚಾಟ ಆಡಿದ್ರೆ ಎಚ್ಚರ, ನಿಮ್ಗೆ ದಂಡ ಬೀಳೋದು ಗ್ಯಾರಂಟಿ. ನಮ್ಮ ಮೆಟ್ರೋದಲ್ಲಿ ಯಾರೆಲ್ಲ ಪ್ರಯಾಣವನ್ನ ಮಾಡ್ತಾರೆ ಅವರು ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ ಮುಂದೆ ಮೆಟ್ರೋದಲ್ಲಿ ಹುಚ್ಚಾಟ ಆಡಿದ್ರೆ ಖಂಡಿತವಾಗಿ ನಿಮ್ ವಿರುದ್ಧ ಕ್ರಮ ಆಗುತ್ತೆ. ಜೋರ್ ಮ್ಯೂಸಿಕ್ ಹಾಕಂಗಿಲ್ಲ, ರೀಲ್ಸ್ ಕೂಡ ಮಾಡಂಗಿಲ್ಲ ಮೆಟ್ರೋದಲ್ಲಿ. ನಮ್ಮ ಮೆಟ್ರೋದಲ್ಲಿ ಹುಚ್ಚಾಟ ಆಡಿದ್ರೆ ದಂಡ ಬೀಳೋದು ಗ್ಯಾರಂಟಿ. ಹೊಸ ದಂಡದ ನಿಯಮವನ್ನ ಜಾರಿಗೆ ತಂದಿದೆ BMRCL. ಅನುಮತಿ ಇಲ್ಲದೆ ಯಾರು ಕೂಡ ವ್ಯಾಪಾರ ಮಾಡಂಗಿಲ್ಲ. ವ್ಯಾಪಾರ ಮಾಡಿದ್ರೆ 5,000 ರೂಪಾಯಿ ದಂಡ ಹಾಕ್ತಾರೆ. ರೀಲ್ಸ್, ಊಟ, ಜೋರಾದ ಸೌಂಡ್ ಹಾಕಿದ್ರು ಕೂಡ ನಿಮ್ಗೆ ಫೈನ್ ಹಾಕ್ತಾರೆ. ಕೆಲವೊಂದಿಷ್ಟು ಜನ ರೀಲ್ಸ್ ಮಾಡ್ತಾರೆ ಮೆಟ್ರೋದಲ್ಲಿ. ಊಟ ತಿಂಡಿ ತಿನ್ನಂಗಿಲ್ಲ ಅಂತೇಳಿ ಅಲ್ಲೇ ಬೋರ್ಡ್ ಕೂಡ ಇದೆ. ಜೋರಾದ ಸೌಂಡ್ಸ್ಗೆ 10,000 ರೂಪಾಯಿ ದಂಡ. ರೀಲ್ಸ್, ಊಟ, ಜೋರಾದ ಸೌಂಡ್ಸ್ಗೆ 10,000 ರೂಪಾಯಿ ದಂಡವನ್ನ ಹಾಕ್ತಾರೆ. ಮೆಟ್ರೋ ಟ್ರ್ಯಾಕ್ಗೆ ಜಿಗಿಯೋದು, ಟ್ರ್ಯಾಕ್ ಮೇಲೆ ಓಡಾಡೋದು, ಟಿಕೆಟ್ ಅಥವಾ ಪಾಸ್ಗಳನ್ನ ದುರ್ಬಳಕೆ ಮಾಡಿಕೊಂಡ್ರೆ 5,000ದಿಂದ 25,000 ರೂಪಾಯಿ ದಂಡ ಹಾಕ್ತಾರೆ. ಇದು BMRCL ತೆಗೆದುಕೊಂಡಿರುವಂತಹ ಹೊಸ ನಿರ್ಧಾರ. ಮುಖ್ಯವಾಗಿ ನೋಡ್ತಾ ಹೋಗೋದಾದ್ರೆ ಈ ಮೆಟ್ರೋ ಸ್ಟೇಷನ್ಗಳಲ್ಲಿ ರೀಲ್ಸ್ ಮಾಡೋದು, ಮೆಟ್ರೋದಲ್ಲಿ ರೀಲ್ಸ್ ಮಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅವರ ಮನೋರಂಜನೆಗೋಸ್ಕರ ಇತರ ಪ್ರಯಾಣಿಕರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ಎಲ್ಲ ಕ್ರಮಗಳನ್ನು ತಂದಿದೆ. ಇನ್ನೊಂದು ಕಡೆಯಲ್ಲಿ ಮೆಟ್ರೋದಲ್ಲಿ ತಿನ್ನಬೇಡಿ ಅಂತೇಳಿ ಬೋರ್ಡ್ ಹಾಕಿರ್ತಾರೆ. ಆದರೂ ಕೂಡ ಕೆಲವೊಂದಿಷ್ಟು ಜನ ಟಿಫಿನ್ ಬಾಕ್ಸನ್ನು ಓಪನ್ ಮಾಡ್ಕೊಂಡು ತಿಂತಿರ್ತಾರೆ. ಇದೆಲ್ಲದಕ್ಕೂ ಕೂಡ ಈಗ ದಂಡ ಬೀಳುತ್ತೆ. ಇನ್ನೊಂದು ಕಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ಟ್ರ್ಯಾಕ್ಗೆ ಹಾರಿ ಆತ್ಮಹತ್ಯೆಯ ಪ್ರಯತ್ನಗಳು ಕೂಡ ಆಗಿತ್ತು. ಈ ರೀತಿಯ ಮಾಡಿದರೂ ಕೂಡ ನಿಮ್ಗೆ ದಂಡ ಬೀಳುತ್ತೆ. ಟ್ರ್ಯಾಕ್ ಮೇಲೆ ಓಡಾಡೋದು ಅಥವಾ ಟ್ರ್ಯಾಕ್ಗೆ ಜಿಗಿಯೋದು, ಹೀಗೆ ಮೆಟ್ರೋ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ 5,000 ರೂಪಾಯಿಂದ 25,000 ರೂಪಾಯಿವರೆಗೂ ಕೂಡ ದಂಡ ಹಾಕೋದು ಫಿಕ್ಸ್ ಎನ್ನಲಾಗ್ತಾ ಇದೆ. BMRCL ತಂದಿರುವಂಥ ಹೊಸ ನಿಯಮ. ಇದರಿಂದ ಬೇರೆ ಪ್ರಯಾಣಿಕರಿಗೂ ಕೂಡ ಕಿರಿಕಿರಿ ತಪ್ಪುತ್ತೆ. ಯಾಕಂತ ಹೇಳಿದ್ರೆ ಮೆಟ್ರೋ ಸ್ಟೇಷನಲ್ಲೋ ಡ್ಯಾನ್ಸ್ ಮಾಡ್ತಾನೋ, ಹಾಡು ಹೇಳ್ತಾನೋ, ಮೆಟ್ರೋ ಸ್ಟೇಷನ್ ಒಳಗೆ ಕೆಲವೊಂದಿಷ್ಟು ಜನ ಮೆಟ್ರೋ ಒಳಗೆ ರೀಲ್ಸ್ ಮಾಡೋದು, ಡ್ಯಾನ್ಸ್ ಮಾಡೋದು, ಹಾಡಾಡೋದು ಅಥವಾ ಕುಣಿಯೋದು, ಸರ್ಕಸ್ ಮಾಡೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಈಗ ಫೈನ್ನ ಬಿಸಿ ತಟ್ಟಲಿದೆ. ಇನ್ನು ಮುಂದೆ ಆ ರೀತಿ ಮಾಡಬಾರ್ದು ಅಂತೇಳಿ BMRCL ತೆಗೆದುಕೊಂಡಿರುವಂಥ ಹೊಸ ನಿರ್ಧಾರ ಇದು. ಹಾಗೆಯೇ ಕೆಲವೊಂದಿಷ್ಟು ಜನ ಮೊಬೈಲ್ಗಳಲ್ಲಿ ಅಥವಾ ಸ್ಪೀಕರ್ಗಳಲ್ಲಿ ಜೋರಾಗಿ ಹಾಡಾಕೊಂಡು ಹೋಗೋದು, ಅದ್ಯಾವುದೂ ಕೂಡ ನಮ್ಮ ಮೆಟ್ರೋ ಅಂತೇಳಿದ್ರೆ ಬೆಂಗಳೂರು ಮೆಟ್ರೋದಲ್ಲಿ ನಡೆಯೋದಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗಮನಿಸ್ತಾ ಇದ್ವಿ BMRCL ತೆಗೆದುಕೊಂಡಿರುವಂಥ ಹೊಸ ನಿರ್ಧಾರ. ಈ ಒಂದಷ್ಟು ಜನರನ್ನ ನೋಡಿದ್ವಿ ಮೆಟ್ರೋದಲ್ಲಿ ತಿನ್ನೋದು, ರೀಲ್ಸ್ ಮಾಡೋದು, ಜೋರಾಗಿ ಸ್ಪೀಕರಲ್ಲಿ ಹಾಡಾಕೊಂಡು ಹೋಗೋದು, ಈ ಎಲ್ಲ ಚಟುವಟಿಕೆಗಳಿಗೆ ಈ ನಿರ್ಧಾರದಿಂದ ಬ್ರೇಕ್ ಬೀಳುತ್ತಾ ಹೇಗೆ? ಖಂಡಿತ ಸಂಪತ್ತು, ನಮ್ಮ ಮೆಟ್ರೋ ತೆಗೆದುಕೊಂಡಿರುವಂಥ ತೀರ್ಮಾನ ಒಂದು ಒಳ್ಳೆಯದೇ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದರೆ ಮೆಟ್ರೋ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ ಕೂಡ ಸುಮಾರು 9 ಜನ ಮೆಟ್ರೋ ಟ್ರ್ಯಾಕ್ನಲ್ಲಿ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದ್ರ ಜೊತೆ ಸುಮಾರು 15 ಜನಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಮೆಟ್ರೋಗೆ ಸಿಲುಕುವಂಥ ಸಂದರ್ಭದಲ್ಲಿ ಏನು ಇಲ್ಲ ಒಂದು ಕಡೆ ಸಾಯುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿ ಮತ್ತು ಪ್ರಯಾಣಿಕರು ಕೂಡ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಷ್ಟೇ ಎಚ್ಚೆತ್ತುಕೊಂಡ್ರೂ ಕೂಡ ಒಂದಷ್ಟು ಜನ ಆತ್ಮಹತ್ಯೆ ಪದೇ ಪದೇ ಮಾಡ್ಕೊಳ್ತಾರೆ. ಸಾಕಷ್ಟು BMRCLಗೆ ಒಂದು ರೀತಿಯ ಮುಜುಗರ ತರುವಂತ ವಿಚಾರ ಆಗಿದೆ. ಅದ್ರ ಜೊತೆ ಎಷ್ಟೇ ಫೈನ್ ಹಾಕಿದ್ರು ಕೂಡ, ಎಷ್ಟೇ ಅವೇರ್ನೆಸ್ ಮಾಡಿದ್ರು ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಲ್ಲಿ ಸುಮಾರು ಪ್ರತಿನಿತ್ಯ 15ರಿಂದ 20 ಲಕ್ಷ ಜನ ಮೆಟ್ರೋವನ್ನ ಪ್ರಯಾಣವನ್ನ ಮಾಡ್ತಾರೆ. ಆದರೆ ಅಲ್ಲಿ ಎಲ್ಲಂದ್ರಲ್ಲಿ ಒಂದು ರೀಲ್ಸ್ಗಳನ್ನ ನೋಡುವುದು, ಏನು ಸಾಮಾಜಿಕ ಜಾಲತಾಣಗಳು ನೋಡೋದು, ನ್ಯೂಸ್ ಅನ್ನ ನೋಡೋದು, ಆ ಸೌಂಡ್ ಅನ್ನು ಹೆಚ್ಚಾಗಿ ಬಳಕೆ ಮಾಡೋದು, ಯಾರು ಕೂಡ ಬ್ಲೂಟೂತ್ ಆಗಲಿ ಇಯರ್ಫೋನ್ ಆಗಲಿ ಯಾರು ಕೂಡ ಬಳಕೆಯನ್ನ ಮಾಡ್ತಲ್ಲ. ಇದರಿಂದ ಕೆಲವೊಂದಷ್ಟು ಜನ ಪ್ರಯಾಣಿಕರಿಗೆ ಸಾಕಷ್ಟು ಕಿರಿಕಿರಿ ಉಂಟಾಗ್ತಿತ್ತು. ಅದು ಕೂಡ ದೂರ ಕೂಡ ಬರ್ತಾ ಇತ್ತು. ಅದ್ರ ಜೊತೆ ಮೆಟ್ರೋದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಂತ ರೀಲ್ಸ್ಗಳನ್ನ ಮಾಡೋದಾಗ್ಲಿ ಇಲ್ಲ ಇನ್ನು ಟಿಕ್ಟಾಕ್ಗಳನ್ನ ಮಾಡೋದಾಗ್ಲಿ ಯಾವುದನ್ನು ಕೂಡ ಅವಕಾಶ ಇಲ್ಲ. ಆದ್ರೂ ಕೂಡ ಕೆಲವೊಂದಷ್ಟು ಜನ ರೀಲ್ಸ್ಗಳನ್ನ ಮಾಡಿ ಒಂದಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಅನ್ನ ಮಾಡ್ಕೊಳ್ತಾ ಇದ್ರು. ಅಂಥವ್ರು ಕೂಡ ಪ್ರಕರಣ ಕೂಡ ದಾಖಲಿಸಿ ಅವರಿಗೆ ದಂಡವನ್ನು ಕೂಡ ವಿಧಿಸ್ತಾ ಇತ್ತು. ಅದ್ರ ಜೊತೆ ಮೊನ್ನೆ ತಾನೆ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಪ್ರಯಾಣಿಕರು ಇದ್ರೂ ಕೂಡ ಮೆಟ್ರೋದಲ್ಲೇ ರೊಮ್ಯಾನ್ಸ್ ಮಾಡುವಂತ ಪ್ರಸಂಗ ಕೂಡ ಬೆಳಕಿಗೆ ಬರ್ತಾ ಇತ್ತು. ಈ ರೀತಿಯಾದ ಕೂಡ ಪ್ರಕರಣ ಬೆಳಕಿಗೆ ಬರ್ತಾ ಇದ್ರು ಕೂಡ ಒಂದಷ್ಟು ಜನ
ಏನು ಕುಟುಂಬ ಸಮೇತ ಹೋಗುವಂಥ ಪ್ರಯಾಣಿಕರಿಗೆ ಒಂದಷ್ಟು ಇರಿಸು ಮುರುಸು ಆಗುವಂಥ ಪ್ರಸಂಗಗಳು ಕೂಡ ಉಂಟಾಗ್ತಿತ್ತು. ಇನ್ನೂ ಒಂದಷ್ಟು ಜನ ಮೆಟ್ರೋದಲ್ಲಿ ಒಂದಷ್ಟು ವ್ಯಾಪಾರ ವಹಿವಾಟವನ್ನು ಮಾಡಿರುವಂಥ ಘಟನೆಗಳು ಕೂಡ ಕೇಳಿ ಬಂದಿದೆ. ಯಾವ ರೀತಿಯಾಗಿ BMTCಯಲ್ಲಿ KSRTC ಪ್ರೈವೇಟ್ ಬಸ್ಗಳಲ್ಲಿ ಚಿಪ್ಸ್ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಈ ರೀತಿಯಾಗಿ ಮಾರಾಟವನ್ನು ಮಾಡ್ತಾರೋ ಅದನ್ನು ಕೂಡ ಮಾರಾಟವನ್ನು ಮಾಡ್ತಾರೆ. ಅದ್ರ ಜೊತೆ ಪ್ರಮುಖವಾಗಿ ಏನಂತಂದರೆ ಸ್ಫೋಟಕ ವಸ್ತುಗಳು, ಪಟಾಕಿ ಆಗಿರ್ಬೋದು, ಸಿಡಿಮದ್ದು ಆಗಿರ್ಬೋದು, ಈ ಥರದನ್ನು ಕೂಡ ಒಂದಷ್ಟು ಜನ ಮೆಟ್ರೋದಲ್ಲೂ ಕೂಡ ತೆಗೆದುಕೊಂಡು ಹೋಗಿ ಬೇರೆ ನಿಲ್ದಾಣದಿಂದ ಇಳಿದು ಬೇರೆ ಕಡೆ ಪ್ರಯಾಣ ಮಾಡಿರುವಂಥ ಪ್ರಸಂಗ ಕೂಡ ಕಂಡು ಬಂದಿತ್ತು. ಅಂಥವೊಂದಕ್ಕೆ ಏನಾದ್ರು ಕಂಡು ಬಂದರೆ ದುಪ್ಪಟ್ಟು ದಂಡ ಅಂದರೆ ಕೇವಲ ಸುಮಾರು 25,000 ರೂಪಾಯಿ ದಂಡ ಇಂಥವರಿಗೆ ವಿಧಿಸೋದಕ್ಕೆ ಕೂಡ ಮುಂಜಾಗಿದ್ದಾರೆ. ಮತ್ತೆ ನಮ್ಮ ಮೆಟ್ರೋ ಸಾಕಷ್ಟು ಕ್ಲೀನ್ಗೆ ಸಾಕಷ್ಟು ಒತ್ತನ್ನು ಕೊಟ್ಟಿದೆ. ಎಲ್ಲ ಕಡೆಯೂ ಕೂಡ ಸಾಕಷ್ಟು ಸ್ವಚ್ಛವಾಗಿರುತ್ತೆ, ಬಹಳ ಬ್ಯೂಟಿಫುಲ್ ಆಗಿ ಎಲ್ಲ ಕಡೆ ಕೂಡ ಮೇಂಟೆನೆನ್ಸ್ ಅನ್ನು ಮಾಡಿದ್ದಾರೆ. ಆದರೂ ಕೂಡ ಕೆಲವೊಂದಷ್ಟು ಜನ ಎಲ್ಲೆಂದರಲ್ಲಿ ಗುಟ್ಕಾ, ಪಾನು, ಬೀಡಾವನ್ನು ತಿಂದು ಉಗುಳೋದು, ಮತ್ತೆ ಮದ್ಯಪಾನ ಮಾಡಿ ಮೆಟ್ರೋದಲ್ಲಿ ಸಂಚಾರ ಮಾಡೋದು. ಇದರಿಂದ AC ಇರುತ್ತೆ, ಡೋರ್ ಎಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ. ಅದರಿಂದ ಯಾರಾದರೂ ಮದ್ಯಪಾನ ಮಾಡಿ ಇಲ್ಲ ಧೂಮಪಾನ ಮಾಡಿ ಮೆಟ್ರೋದಲ್ಲಿ ಒಳಗಡೆ ಎಂಟ್ರಿ ಕೊಟ್ಟರೆ ಬೇರೆ ಪ್ರಯಾಣಿಕರು ಕೂಡ ಇರಿಸು ಮುರುಸಾಗುತ್ತೆ. ಅಂಥವ್ರು ಕೂಡ 2,500 ರೂಪಾಯಿ ದಂಡ ಹಾಕೋದಕ್ಕೆ BMRCL ಮುಂದಾಗಿದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಗಳಿಗೆ ಪ್ರಯಾಣಿಕರು ಕೂಡ ಸಹಕಾರ ಮಾಡಿದರೆ ಒಳ್ಳೆಯದಂತ ಕೂಡ ಹೇಳ್ಬೋದು. ಸಂಪತ್ ಶಶಿಧರ್, ಹಾಗೆ ಹೋಲ್ಡ್ನಲ್ಲಿರಿ.